ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಆಂಜನೇಯ ಸ್ವಾಮಿಯ ಒಂದು ಪವಾಡದ ವಿಷಯವಾಗಿ ಈ ಸಂದರ್ಭದಲ್ಲಿ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಆಯ್ದುಕೊಂಡಿದ್ದೇನೆ. ಹಾಗಿರಬೇಕಾದ್ರೆ ಪುರಾಣ ಕಾಲದಿಂದಲೂ ಅಂದರೆ ಮಹಾಭಾರತ ಹಾಗೂ ರಾಮಾಯಣದ ಕಾಲದಿಂದಲೂ ಕೂಡ ಆಂಜನೇಯ ಸ್ವಾಮಿಗೆ ಅಂದರೆ ಹನುಮಂತ ದೇವರಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ಅಂಥ ಒಂದು ಪವಾಡಗಳನ್ನು ಕೂಡ ಮಾಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ಸಂಚಿಕೆಯನ್ನು ನಮ್ಮೆಲ್ಲ ವೀಕ್ಷಕರು ನೋಡಲಿ, ಅವರು ಕೂಡ ಈ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿ, ಇನ್ನೇನು ಅವರೆಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಅದು ಔರಂಗಜೇಬ ಇದ್ದಂಥ ಕಾಲ. ಔರಂಗಜೇಬನ ಆಳ್ವಿಕೆಯಲ್ಲಿ ಭಾರತದ ಬಹುತೇಕ 400ರಿಂದ 500 ನಮ್ಮ ಪುರಾತನ ದೇವಾಲಯಗಳನ್ನು ಧ್ವಂಸ ಮಾಡಿ ಅಲ್ಲಿ ಅವನು ಒಂದು ಪಾಪಕೃತ್ಯವನ್ನು ಮೆರೆತಿರ್ತಾನೆ. ಆ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಒಂದು ಸ್ಥಳಕ್ಕೆ ಹೋಗ್ಬೇಕಂತ ವಿಚಾರ ಮಾಡಿ ಅದು ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ದೇವಾಲಯಗಳನ್ನು ಧ್ವಂಸ ಮಾಡಿ ಬರಬೇಕೆನ್ನುವಂಥ ಒಂದು ಆಜ್ಞೆಯನ್ನು ಕೂಡ ತನ್ನ ಸೈನಿಕರಿಗೆ ಹಾಗೂ ಸೈನ್ಯಾಧಿಕಾರಿಗಳಿಗೆ ಅವನು ಆದೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಚಿತ್ರಕೂಟಕ್ಕೆ ಹೋಗುವ ಒಂದು ತಯಾರಿಯನ್ನು ಕೂಡ ಸೈನಿಕರು ಹಾಗೂ ಆ ಒಬ್ಬ ಸೈನ್ಯಾಧಿಕಾರಿಗಳು ಕೂಡ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಅಚಾನಕವಾದಂಥ ಘಟನೆ ನಡೆದಿರತಕ್ಕಂಥದ್ದು ಸತ್ಯವಾದಂಥ ಘಟನೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ, ತಮ್ಮ ಅವಗಾಹನೆಗೆ ತರಲಿಕ್ಕೆ ನಾನು ಬಯಸಿದ್ದೇನೆ. ಆ ಸಂದರ್ಭದಲ್ಲಿ ಚಿತ್ರಕೂಟದಲ್ಲಿ ಇರತಕ್ಕಂಥ ಆಂಜನೇಯ ಸ್ವಾಮಿ, ಅವನು ನಿಜಕ್ಕೂ ಕೂಡ ಆಂಜನೇಯ ಸ್ವಾಮಿ ಅಲ್ಲಿ ಯಾಕೆ ನೆಲೆಸಿದ, ಅದಕ್ಕಿಂತ ಪೂರ್ವದಲ್ಲಿ ಅವು ಏನು ಮಾಡ್ತಿದ್ದ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮಗೆ ಉಲ್ಲೇಖ ಮುಖಾಂತರ ಹೇಳಲಿಕ್ಕೆ ಬಯಸಿದ್ದೇನೆ. ಅದು ಕೂಡ ಚಿತ್ರಕೂಟದಲ್ಲಿ ಇರತಕ್ಕಂಥ ಒಂದು ಬೆಟ್ಟದಲ್ಲಿ ಅವನು ಸೇಬು ಹಣ್ಣನ್ನು ತಿಂತಿದ್ದ. ಅವನ 5 ಜನ ಸಹೋದರರ ಜೊತೆಗೆ ಸೇಬು ಹಣ್ಣನ್ನು ತಿನ್ನಲಿಕ್ಕೆ ಅಲ್ಲಿ ಹೋಗ್ತಿದ್ದ ಅನ್ನುವಂಥ ಪ್ರಸ್ತಾವವನ್ನು ಕೂಡ ಮಹಾಭಾರತದ ಕಾಲದಲ್ಲಿ ಹೇಳಲಾಗಿದೆ. ಆಮೇಲೆ ನಮ್ಮ ಕರ್ನಾಟಕದ ಪ್ರದೇಶದಲ್ಲಿ ಆ ಸ್ವಾಮಿಯು ಕೂಡ, ಆಂಜನೇಯ ಸ್ವಾಮಿಯು ಕೂಡ ಜನಿಸಿದ ಉದಾಹರಣೆಯನ್ನು ಕೂಡ ನಾವು ನೀಡಬಹುದು. ಹಾಗಿರುವಾಗ ಅಲ್ಲೇ ಇರತಕ್ಕಂಥ ಒಂದು ಚಿತ್ರಕೂಟದಲ್ಲಿ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಅವನಿಗೆ ಪ್ರಿಯವಾದ ಸ್ಥಳ ಆಗಿರ್ತೈತಿ ಆ ಬೆಟ್ಟ. ಹಾಗಾಗಿ ಅವನು ಮೇಲಿಂದ ಮೇಲೆ ಆ ಚಿತ್ರಕೂಟಕ್ಕೆ ಬರ್ತಿರ್ತಾನೆ. ಅಲ್ಲಿ ಸಿಗ್ತಿರ್ತಕ್ಕಂಥ ಸೇಬು ಹಣ್ಣುಗಳನ್ನು ಸವಿದು ಮತ್ತೆ ಅವನು ಬರೋದು ವಾಡಿಕೆ. ಇಂಥ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದಂಥ ಸಂದರ್ಭದಲ್ಲಿ ಈ ಔರಂಗಜೇಬನು ಆದೇಶ ಮಾಡಿ ಅಲ್ಲಿ ಚಿತ್ರಕೂಟದಲ್ಲಿ ಇರತಕ್ಕಂಥ ಬಹುತೇಕ ಎಲ್ಲ ಹಿಂದೂ ದೇವಾಲಯಗಳನ್ನು ಕೆಡವಿ ಅವನು ಧ್ವಂಸ ಮಾಡಿ ಅಲ್ಲಿ ನೀವು ಹೋಗಿ ಅದನ್ನು ಈ ಕೆಲಸ ಮಾಡ್ಕೊಂಬನ್ರಿ ಅನ್ನುವಂಥ ಒಂದು ಆದೇಶವನ್ನು ಮಾಡಿದಾಗ ಆ ಒಂದು ವಿಷಯವನ್ನು ಅರಿತುಕೊಂಡಂಥ ಆಂಜನೇಯ ಸ್ವಾಮಿಯು ತಕ್ಷಣ ಆ ಸಂದರ್ಭದಲ್ಲಿ ಆ ಔರಂಗಜೇಬನ ಸೈನಿಕರಿಗೆ ಹಾಗೂ ಔರಂಗಜೇಬನಿಗೂ ಕೂಡ ಒಂದು ಥರ ಮೈಯಲ್ಲಿ ಹುಷಾರಿಲ್ಲದಂತಾಗ್ತೈತಿ. ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬೀಳ್ತಿರ್ತಕ್ಕಂಥ ಸಂದರ್ಭಗಳು ಎದುರಾದವು. ಹಾಗಿರುವಾಗ ಅವನಿಗೆ ಹಾಗೂ ಅವನ ಸೈನಿಕರಿಗೆ ಏನು ಮಾಡಬೇಕು, ಮುಂದೆ ನಾವು ಹೇಗೆ ಅಲ್ಲಿ ಹೋಗಬೇಕು ಅನ್ನುವಂಥ ವಿಚಾರವನ್ನೇ ತಿಳಿದೇ ಇರತಕ್ಕಂಥ ಸಂದರ್ಭದಲ್ಲಿ ಆವಾಗ ಸೈನಿಕರು ಇನ್ನೇನು ಚಿತ್ರಕೂಟಕ್ಕೆ ಬಂದು ಧ್ವಂಸ ಮಾಡುವಂಥ ಕಾರ್ಯದಲ್ಲಿ ತೊಡಗುವಂಥ ಸಂದರ್ಭದಲ್ಲಿ ಔರಂಗಜೇಬನಿಗೆ ಮತ್ತು ಆ ಸೈನಿಕರಿಗೆ ಈ ರೀತಿ ಆಯಿತು. ಹಾಗಿರಬೇಕಾದ್ರೆ ಆ ಸೈನಿಕರಿಗೆ ಹೀಗಾದಾಗ ಅವರು ನಿಸ್ತೇಜರಾಗಿ ಮಲಗಿಬಿಟ್ಟಾಗ ಔರಂಗಜೇಬನಿಗೂ ಕೂಡ ಇನ್ನೇನು ಬದುಕ್ತೇನೋ ಇಲ್ಲೋ ಅನ್ನುವಂಥ ಒಂದು ಪರಿಸ್ಥಿತಿಯೂ ಕೂಡ ಎದುರಾಯಿತು. ಆ ಸಂದರ್ಭದಲ್ಲಿ ಚಿತ್ರಕೂಟದಲ್ಲಿ ಒಬ್ಬ ವ್ಯಕ್ತಿ ಔರಂಗಜೇಬನಿಗೆ ಹೇಳ್ತಾರೆ, ಇಲ್ಲ, ನೀವು ಆಂಜನೇಯ ಸ್ವಾಮಿ ಮಂದಿರ ಇದೆ, ಆ ಆಂಜನೇಯ ಸ್ವಾಮಿಯ ಮಂದಿರಕ್ಕೆ ಹೋಗಿ ನೀವು ಅಲ್ಲಿ ಇರ್ತಕ್ಕಂಥ ಒಬ್ಬ ಋಷಿಗಳಿದ್ದಾರೆ, ಅವರಿಗೆ ನೀವು ಭೇಟಿಯಾದರೆ ನಿಮಗೆ ಅವರು ಮಾರ್ಗದರ್ಶನ ಮಾಡಬಹುದು ಅನ್ನುವಂಥ ಒಂದು ಸಂದೇಶವನ್ನು ನೀಡಿದಾಗ ಔರಂಗಜೇಬನು ಆ ಒಂದು ದೇವಾಲಯಕ್ಕೆ ಹೋಗ್ತಾನೆ. ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅಲ್ಲಿ ಆ ಒಬ್ಬ ಋಷಿಮುನಿಯನ್ನು ಕಂಡು ತನಗೆ ಆಗಿರ್ತಕ್ಕಂಥ, ತನ್ನ ಸೈನಿಕರಿಗೆ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಅವನ ಮುಂದೆ ತಂದಾಗ
ಆ ಋಷಿ ಮುನಿಗಳು ಹೇಳ್ತಾರೆ, ಇಲ್ಲ ಇಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿನೇ ನೆಲೆಸಿದ್ದಾನೆ. ಹೀಗಾಗಿ ನೀವು ಈ ಪ್ರದೇಶದಲ್ಲಿ ಅಂದರೆ ಚಿತ್ರಕೂಟದಲ್ಲಿ ಯಾವುದೇ ಒಂದು ದೇವಸ್ಥಾನಗಳನ್ನು ನೀವು ಧ್ವಂಸ ಮಾಡೋದು ಬೇಡ. ಆಮೇಲೆ ಇಲ್ಲಿಯೇ ನೀವು ಒಂದು ಬಾಲಾಜಿಯ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿರಿ. ಅಂದಾಗ ಮಾತ್ರ ನಿಮಗೆ ನೀವು ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡ ಮೇಲೆ ನಿಮಗೆ ನಿಮ್ಮ ಸೈನಿಕರಿಗೆ ಹುಷಾರಾಗ್ತೈತಿ, ನೀವು ಮರಳಿ ನಿಮ್ಮ ದೆಹಲಿಗೆ ಹೋಗ್ರಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಔರಂಗಜೇಬನು, ಇಲ್ಲ, ನಾನು ಈ ಒಂದು ಚಿತ್ರಕೂಟದ ಮೇಲೆ ನನ್ನ ಜೀವಿತದ ಅವಧಿಯವರೆಗೂ ಕೂಡ ನಾನು ಯುದ್ಧ ಮಾಡಲಾರೆ, ಇಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಒಂದು ಉಸಾಬರಿಗೂ ಕೂಡ ನಾನು ಬರಲಾರೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿದಾಗ ಅವನ ಸೈನಿಕರಿಗೆ ಹಾಗೂ ಔರಂಗಜೇಬನಿಗೆ ಯಥಾಸ್ಥಿತಿ ಆರೋಗ್ಯ ಸುಧಾರಿಸಿದ ಮೇಲೆ ಅವನು ಮತ್ತೆ ತನ್ನ ಡೆಲ್ಲಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಅವನು ವಿಚಾರ ಮಾಡಲಿಕ್ಕಾಗಿ, ಇಲ್ಲ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೆನಪಿಸಿಕೊಂಡಾಗ ನಾವು ಮತ್ತೆ ಮರಳಿ ಜನ್ಮವನ್ನೇ ಪಡೆದಿದ್ದೇವೇನೋ ಅನ್ನುವಂಥ ಭಾವನೆಯು ಅವನಿಗೆ ಬರ್ತೈತಿ. ಇಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಆಂಜನೇಯ ಸ್ವಾಮಿಯ ಒಂದು ಉಸಾಬರಿ ಮಾಡಬಾರ್ದು. ಆ ದೇವರು ಈಗಲೂ ಕೂಡ ಇದ್ದಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ, ನನ್ನ ಸೈನಿಕರಿಗೆ ಆಗಿರ್ತಕ್ಕಂಥ ಈ ಘಟನೆಯೇ ಸಾಕ್ಷಿ ಅನ್ನುವಂಥ ಒಂದು ವಿಚಾರವನ್ನು ಮಾಡಿ ಅವನು ತನ್ನ ಮಂತ್ರಿಗಳಿಗೆ ಆದೇಶ ಮಾಡ್ತಾನೆ, ಇಲ್ಲ, ಚಿತ್ರಕೂಟದಲ್ಲಿ ನೀವು ಬಾಲಾಜಿಯ ಮಂದಿರವನ್ನು ನಿರ್ಮಾಣ ಮಾಡಿರಿ, ಅಲ್ಲಿ ಬಾಲಾಜಿಯನ್ನು ಪ್ರತಿಷ್ಠಾಪನೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದಾಗ ಅವರು ಅಲ್ಲಿ ಹೋಗಿ ಸುಂದರವಾದಂಥ ಬಾಲಾಜಿಯ ಮಂದಿರವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಅಲ್ಲಿ ಬಾಲಾಜಿಯ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಅದನ್ನು ಸಾರ್ವಜನಿಕ ವೀಕ್ಷಣೆಗೆ ಹಾಗೂ ಸಾರ್ವಜನಿಕರಿಗೆ ನಮಿಸಲಿಕ್ಕೆ ಆ ಒಂದು ದೇವಾಲಯವನ್ನು ಕೂಡ ನೀಡ್ತಾರೆ ಅನ್ನುವಂಥ ವಿಷಯವನ್ನು ಕೂಡ ನಾವು ಕೇಳಿದ್ದೇವೆ ಕೂಡ. ಹೀಗಿರಬೇಕಾದ್ರೆ ಆಂಜನೇಯ ಸ್ವಾಮಿ ಯಾವಾಗಲೂ ಕೂಡ ಪ್ರತಿ ಊರಿನಲ್ಲಿ ನೆಲೆಸಿರ್ತಾನೆ, ಪ್ರತಿ ಊರಿನಲ್ಲಿ ಅವನು ಇನ್ನೂ ಜೀವಂತವಾಗಿ ನಮ್ಮ ನಡುವೆ ಇದ್ದಾನೆ. ಅವನ ಪವಾಡಗಳು ಪ್ರತಿನಿತ್ಯ ನಮ್ಮ ನಡುವೆ ಇರ್ತವೆ ಅನ್ನೋದಕ್ಕೆ ಈ ಒಂದು ಘಟನೆಯು ಸಾಕ್ಷಿ. ಹೀಗಿರಬೇಕಾದ್ರೆ ಈಗ ಆಂಜನೇಯ ಸ್ವಾಮಿ ಯಾವ ಊರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ನೀವೇ ಹೇಳಿ? ಪ್ರತಿಯೊಂದು ಊರಿನಲ್ಲಿಯೂ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಅದು ಕೂಡ ಜಾಗೃತವಾದಂಥ ಆಂಜನೇಯ ಸ್ವಾಮಿ. ಹೀಗಾಗಿ ನಮ್ಮನ್ನು ಹರಸಲಿಕ್ಕೆ, ನಮ್ಮನ್ನು ಆಶೀರ್ವದಿಸಲಿಕ್ಕೆ, ನಮಗೆ ಕಷ್ಟಗಳು ಬಂದಾಗ ದೂರ ಮಾಡಲಿಕ್ಕೆ ನಮಗೆ ಯಾರು ಬೇಕೋ ಹೌದು, ನಮಗೆ ಆಂಜನೇಯ ಸ್ವಾಮಿನೇ ಬೇಕು. ಹೀಗಿರಬೇಕಾದ್ರೆ ಆ ದೇವರ ಒಂದು ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆಯೇ. ಹಾಗೂ ಆ ಆಂಜನೇಯ ಸ್ವಾಮಿಗೆ ಪ್ರತಿಯೊಬ್ಬರು ಕೂಡ ನೀವು ಭಕ್ತಿಯಿಂದ ನಮಿಸಿಕೊಂಡ್ರೆ ಆ ಒಬ್ಬ ಆಂಜನೇಯ ಸ್ವಾಮಿ ನಿಮ್ಮೆಲ್ಲರ ಒಂದು ಕಷ್ಟಗಳಿಗೆ ಹಾಗೂ ನಿಮಗೆ ಬಂದಿರತಕ್ಕಂಥ ಕೆಟ್ಟ ಪರಿಸ್ಥಿತಿಗೆ ಅವನು ತನ್ನ ಕೃಪಾ ಕಟಾಕ್ಷದಿಂದ ಅದನ್ನೆಲ್ಲ ಹೋಗಲಾಡಿಸ್ತಾನೆ ಅನ್ನೋದಕ್ಕೆ ಸಾಕ್ಷಿ ಆಂಜನೇಯ ಸ್ವಾಮಿ. ಹೀಗಿರಬೇಕಾದ್ರೆ ನೀವು ಅಲ್ಲಿಗೆ ಹೋಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನೀವು ನಮಿಸಬೇಕು, ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ನುವಂಥ ಯಾವುದೇ ಒಂದು ತೊಂದರೆಯನ್ನು ತೆಗೆದುಕೊಳ್ಳದೆ ಮನಸ್ಸಿನಲ್ಲಿ ನೀವು ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿ, ಜೈ ಆಂಜನೇಯ ಸ್ವಾಮಿ, ಚಿತ್ರಕೂಟದ ಆಂಜನೇಯ ಸ್ವಾಮಿ ಅಂತೇಳಿ ನೀವು ಸಂಕಲ್ಪ ಮಾಡಿಕೊಂಡು ನಿಮಗೆ ಯಾವ ಆಗಬೇಕಾಗಿರ್ತಾವೋ ಅವುಗಳನ್ನು ಮನಸ್ಸಿನಲ್ಲಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ನಿಮಗೆ ಆ ಕೆಲಸಗಳೆಲ್ಲವೂ ಕೂಡ ಸಲೀಸಾಗಿ ಆಗ್ತವೆ. ನಿಮ್ಮ ಬಾಳು ಬಂಗಾರವಾಗ್ತೈತಿ, ಚಿನ್ನದಂಥ ಬಾಳನ್ನು ನೀವು ಬಾಳ್ತೀರಿ ಅನ್ನುವಂಥ ಒಂದು ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಪ್ರಸ್ತುತಪಡಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಹೀಗಿರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ದೇವರ ಮೇಲೆ ಭಕ್ತಿಯುಳ್ಳವರಾಗಿರಿ. ದೇವರ ಮೇಲೆ ನಿಮಗೆ ಅಚಲವಾದ ಭಕ್ತಿ ಇರಬೇಕು. ಆ ದೇವರನ್ನು ನೀವು ಮನದಲ್ಲಿ ನೆನೆಸಿಕೊಳ್ಳುತ್ತಾ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದರೆ ನಿಮಗೆ ಯಾವತ್ತೂ ಕೂಡ ಸೋಲು ಅನ್ನೋದಿಲ್ಲ, ನಿಮಗೆ ಯಾವತ್ತೂ ಕೂಡ ರೋಗ ರುಜಿನಗಳಿಗೂ ಬರೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಆಂಜನೇಯ ಸ್ವಾಮಿಯ ಪವಾಡ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ, ಪ್ರತಿ ಮನೆಗಳಿಗೂ ಕೂಡ ತಲುಪಿಸ್ರಿ. ಜೊತೆಗೆ ಇದರ ಜೊತೆಗೆ ನೀವು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.